ಕುಬೇರ. ಈತನ ಬಗ್ಗೆ ನಿಮಗೆಷ್ಟು ಗೊತ್ತು? ಕುಬೇರನ ಉಲ್ಲೇಖ ಹಿಂದೂ ಗ್ರಂಥಗಳ ಮಾತ್ರವಲ್ಲದೆ ಬೌದ್ಧ ಹಾಗೂ ಜೈನರಲ್ಲಿಯೂ ಈತ ಪ್ರಖ್ಯಾತ. ಬೌದ್ಧರು ಇವರನ್ನು ವೈಶ್ರವಣ ಅಂತ ಕರೆದರೆ, ಜೈನರು ಸರ್ವಾನುಭೂತ ಎಂದು ಹೆಸರಿನಲ್ಲಿ ಕರೆಯುತ್ತಾರೆ. ಈ ಕುಬೇರ ಯಾರು? ಈತನ ಜನನವಾದರೂ ಹೇಗೆ? ನೋಡೋಣ ಬನ್ನಿ. ನೋಡಿ, ಈತ ಅಂಬಿಕಾ ದೇವಿಯ ಕಾಲುಗಳಿಂದ ಜನಿಸಿದ್ದಾನೆ ಎಂದು ಹೇಳಲಾಗುತ್ತದೆ. ಈತ ಒಬ್ಬ ಯಕ್ಷ ಮತ್ತು ಹಣದ ದೇವತೆ ಎಂದು ಕರೆಯುತ್ತಾರೆ. ಅಷ್ಟದಿಕ್ಪಾಲಕರಲ್ಲೊಬ್ಬ, ಲೋಕಪಾಲ ಹಾಗೂ ಉತ್ತರ ದಿಕ್ಕಿನ ಅಧಿಪತಿ. ಈತ ಬ್ರಹ್ಮನ ಮರಿಮೊಮ್ಮಗ. ಬ್ರಹ್ಮನ ಮಗನೆಸರು ಪುಲಸ್ತ್ಯ, ಆತನ ಮಗನೆಸರು ವಿಶ್ರವಸ್. ವಿಶ್ರವಸ್ನ ಮಕ್ಕಳೇ ರಾವಣ, ಕುಂಭಕರ್ಣ, ಕುಬೇರ, ವಿಭೀಷಣ ಹಾಗೂ ಶೂರ್ಪನಖಿ. ಮತ್ತೊಂದು ಪುರಾಣದಲ್ಲಿ ಕುಬೇರ ಹಸಿವಿನಿಂದ ಹುಟ್ಟಿದ್ದು ಎಂದು ಹೇಳಲಾಗುತ್ತದೆ. ಆದರೆ ಇವನ ವರ್ಣನೆ ಮಾತ್ರ ಎಲ್ಲಾ ಕಡೆ ಒಂದೇ ಇದೆ. ಈತ ಕುಬ್ಜ, ದೊಡ್ಡ ಹೊಟ್ಟೆ, ಕಮಲದ ಮೈಬಣ್ಣ, 3 ಕಾಲ್ಗಳು, ಬಾಯಲ್ಲಿರೋದು 8 ಹಲ್ಲು, ಮೈ ತುಂಬಾ ಒಡವೆ ಧರಿಸಿದ್ದಾನೆ. ಕೆಲವನ್ನೇ ಇವರ ವಾಹನ ಮನುಷ್ಯ ಎಂದು ಹೇಳಲಾಗುತ್ತದೆ, ಅಂದರೆ ನರವಾಹನ. ಇಂದು ಹೇಗೆ ಒಬ್ಬ ಮನುಷ್ಯ ಹಣಕ್ಕೆ ದಾಸನಾಗ್ತಾ ಹೋಗ್ತಾನೆ ಅನ್ನುವುದನ್ನು ಸೂಚಿಸುತ್ತದೆ. ಕೊನೆಗೆ ಆ ಹಣವೇ ಅವನ ಸವಾರಿ ಮಾಡುತ್ತದೆ. ಇನ್ನು ಕುಬೇರನ ವಾಹನ ಮುಂಗುಸಿ ಅಂತಲೂ ಕರೆಯಲಾಗುತ್ತದೆ.